ಹಾಂ ರೀ ಈಗ ಸೈನ್ಸ್ ಮುಗಿಸ್ರಿ ನಾವೀಗ ಸೈನ್ಸ್ ಐತಲ್ರಿ ಸೈನ್ಸ್ ಇದ್ರೆ ನಡಿತೈತ್ರಿ ಈಗ ನೆಕ್ಸ್ಟ್ ಮುಂದಿನ ಸಲನೂ ಬರ್ತೈತ್ರಿ ಅವಿಗೆ ಈಗ 10th ಮ್ಯಾಗ ಹಾಕೋರಿದ್ರಿ ಅಂದ್ರೆ MR ಬರ್ತೈತ್ರಿ ನೀವೇ ಹೇಳೋಗರಿ MR ರೀ ಆಮೇಲೆ SSR ಬೇಕಂದ್ರೆ PUC ಕಂಪ್ಲೀಟ್ ಆಗಿರ್ಬೇಕ್ರಿ ಪೂರಾ ರೀ ಮತ್ತೆ ಈಗ ಅಗ್ನಿವೀರ ಆರ್ಮಿ ಒಂದ್ ಐತ್ರಿ ಆರ್ಮಿನೂ ಟ್ರೈ ಮಾಡಿಸಿದ್ರೆ ಮಾಡಿಸ್ಬೋದು ಸರ್ ಒಂದತ್ತಂದ್ರೆ ಹೆಂಗಂದ್ರೆ ರೀ ಒಂದು ನಾಲೆಜ್ ಬೆಳೆಯಕ್ಕೆ ಸ್ಟಾರ್ಟ್ ಆಕೈತ್ರಿ ಕ್ವಶನ್ ಹೆಂಗ ಎಕ್ಸಾಮ್ ಟೆಸ್ಟ್ ಬರೀತಾರಲ್ರಿ ಅಷ್ಟು ಇವ್ರಿಗೆ ಒಂದು ನಾಲೆಜ್ ಬೆಳಿತದ್ರಿ ಪೂರಾ ಹಾಂ ಏಜ್ ಎಷ್ಟು ಅದಾವಿ ನಿನಗೆ 19 ಅದಲ್ಲಮ್ಮ ಹಂಗೆ 19 ಇದ್ರೆ ಈಗ ಅಪ್ಲಿಕೇಶನ್ ಹಾಕ್ರಿ ಸರ್ ಏಪ್ರಿಲ್ ಲಾಸ್ಟ್ 1ನೇ ತಾರೀಕು ಐತ್ರಿ ಅಗ್ನಿವೀರ ಆರ್ಮಿದ್ರಿ ಇದ ಜೂನ್ ತಿಂಗಳಾಗ ಎಕ್ಸಾಮ್ ಸ್ಟಾರ್ಟ್ ಆಕೋರಿ ಆರ್ಮಿದ್ರಿ 2 ತಿಂಗಳು ಬ್ಯಾಚ್ ಇರ್ತದ್ರಿ ಇಲ್ಲಿ CET ಮತ್ತು ಫಿಸಿಕಲ್ ಎರಡೂ ಕೊಡ್ತೀವಿ ನಾವು ಇಲ್ಲಿ ಇವ್ರ ಮುಂದೆ ಎಕ್ಸಾಮ್ ಮುಗಿದ್ರೆ ಕಂಟಿನ್ಯೂ ಫಿಸಿಕಲ್ನು ಮಾಡ್ಬೋದ್ರಿ ಇವ್ರು ಯಾಕಂದ್ರೆ 1600 ಮೀಟರ್ ಇವರು 7 ನಿಮಿಷ 30 ಸೆಕೆಂಡ್ ಕಂಪ್ಲೀಟ್ ಮಾಡ್ಬೇಕಾಗತ್ರಿ ಯಾರಿ ವುಮೆನ್ಸ್ ರೀ ಅದು ಅಗ್ನಿವೀರ ಫಿಸಿಕಲ್ದು ನಾವೆಲ್ಲ ಹೇಳ್ತೀವ್ರಿ ಮತ್ತೆ ಈಗ ಏನೈತಿ CET ಈಗ ಮಾಡಿಸಿದ್ರಪ್ಪ ಅಂತಂದ್ರೆ ರೀ ಆರಾಮ್ ಕ್ಲಿಯರ್ ಮಾಡಿಸ್ಕೊಡ್ತೇವ್ರಿ ಸರ್ ಅವ್ರಿಗೆ ಹಾಂ ರೀ ಯಾಕಂದ್ರೆ ಮಾರ್ನಿಂಗ್ 4 ಗಂಟೆಗೆ ಎಬ್ಬಿಸ್ತೀವ್ರಿ 4 ರಿಂದ ಫಿಸಿಕಲ್ ಸ್ಟಾರ್ಟ್ ರೀ ಅವ್ರಿಗೆ 4 ರಿಂದ 7 ಗಂಟೆ ತನಕ ಫಿಸಿಕಲ್ ಇರ್ತದ್ರಿ ಹಾಂ ರೀ ಇವ್ರು ಜೀರೋನೇ ಇಲ್ರಿ ಹೌದಲ್ರಿ ಹಾಂ ಹಾಂ ರೀ ಹೋಗು ಹಾದಿ ಗೊತ್ತಿಲ್ಲ ಮೆತ್ತಡ್ರಿ ಈಗ ನೋಡ್ರಿ ಸರ್ ಈ ಜೀರೋ ಅದಲ್ ರವಿ ರೀ ಇಲ್ಲಿದಿಂದ ಇಲ್ಲಿಗೆ ನಾವು ಜಾಬ್ ತಕ ನಾವು ತರ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ರೀ ನೀವೀಗ ಸ್ಟಾರ್ಟಿಂಗ್ ಇಲ್ಲಿ ಬಿಟ್ರಪ್ಪ ಅಂತಂದ್ರೆ ರೀ ಇವ್ರಿಗೆ CET ಫಸ್ಟ್ ಇರ್ತದ್ರಿ CET ಆದ್ಮ್ಯಾಗ ಫಿಸಿಕಲ್ ಇರ್ತದ್ರಿ ಸರ್ ಫಿಸಿಕಲ್ ಆದ್ಮ್ಯಾಗ ಮೆಡಿಕಲ್ ಇರ್ತದ್ರಿ ಒಟ್ಟು 3 ಹಂತಗಳು ಇರ್ತಾವ್ರಿ ಸರ್ ಇವ್ರಿಗೆ ಸೆಲೆಕ್ಷನ್ ರೀ ಪ್ರೊಸೀಜರ್ 1ನೇ ಹಂತ ಎಕ್ಸಾಮ್ ರೀ 2ನೇ ಹಂತ ಇವರಿಗೆ ಫಿಸಿಕಲ್ ಇರ್ತದ್ರಿ 3ನೇ ಹಂತ ಇವರಿಗೆ ಮೆಡಿಕಲ್ ಇರ್ತದ್ರಿ ಮೆಡಿಕಲ್ ಟೆಸ್ಟ್ ಕೂಡ ಹೇಳ್ತೇವ್ರಿ ಯಾವ ರೀತಿ ಮೆಡಿಕಲ್ ಇರ್ತದೆ ವುಮೆನ್ ಒಳಗೆ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ರಿ ಆ ನಂತರ ಫಿಸಿಕಲ್ ಹೆಂಗಿರ್ತದ ನಾವು ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಫಿಸಿಕಲ್ ಒಳಗ ಪ್ರತಿಯೊಂದು ಇಂಪ್ರೂವ್ಮೆಂಟ್ ಮಾಡ್ತೇವೆ ರನ್ನಿಂಗ್ ಇರ್ಲಿಕ್ಕಂದ್ರೆ ರನ್ನಿಂಗ್ ಇಂಪ್ರೂವ್ಮೆಂಟ್ ಮಾಡ್ತೇವ್ರಿ ಫಿಟ್ನೆಸ್ ಇರ್ಲಿಕ್ಕಂದ್ರೆ ಪ್ರತಿಯೊಂದು ಬಾಡಿ ಪೂರ ಫಿಟ್ನೆಸ್ ಮಾಡ್ಕೊಡ್ತೇವ್ರಿ ಅದ್ರ ಜೊತೆಗೆ ನಾವು ಮೆಂಟಲಿ ಪೂರ ಪ್ರಿಪೇರ್ ಮಾಡ್ತೇವ್ರಿ ಮ್ಯಾಥ್ಸ್ ರೀಸನಿಂಗ್ GK ಸೈನ್ಸ್ ಜನರಲ್ ಇದೇನ್ ಬರ್ತದಲ್ರಿ ಎಲ್ಲಾ ಪೂರ ಡೀಟೇಲ್ ಟು ಡೀಟೇಲ್ ಇವ್ರು ರೆಡಿ ಮಾಡ್ಕೊಡ್ತೇವ್ರಿ ಇವಾಗ ನೀವು ನಮ್ಮ ತಿರ್ಲ ಗೊತ್ತಿಲ್ಲ ನಮ್ಮಲ್ಲಿ ಹೋಲ್ ಬ್ಯಾಚ್ 2025 ABCD ಬರ್ಯಾಕ್ ಬರ್ತಿದಲ್ರಿ ಹುಡುಗರಿ ABCD ಬರ್ಯಾಕ್ ಬರ್ಲಾರ್ದ ಇವತ್ತು ಆರ್ಮಿ ಡ್ರೆಸ್ ಹಾಕ್ಯಾನ್ರಿ ಯಾಕಂದ್ರೆ ABCD ಹಿಡ್ಕೊಂಡ ಕಲಿಸ್ತಿರೋರಿ ನಾವ್ರಿ ಎಲ್ಲಾ ಜೀರೋದಿಂದನೇ ಕಲ್ಸೋದ್ರಿ ಸ್ಕ್ವಾರ್ ಟೇಬಲ್ಸ್ ಕ್ಯೂಬ್ಸ್ ಪ್ರತಿಯೊಂದು ಇವ್ರಿಗೆ ಬಾಯ್ಪಾಟ್ ಹಾಕಿಸಿ ಅದ್ರ ಬೇಸಿಕ್ ಹಂತಗಳು ಏನು ಬರ್ತಾವಲ್ರಿ ಎಲ್ಲಾ ರೆಡಿ ಮಾಡಿಸ್ತಿರೋರಿ CET ಕ್ಲಾಸ್ ಮೆಡಿಕಲ್ ಏನ ಬಂದ್ರು ನಾ ಹೇಳ್ತೇನೆ ರೀ ಪೂರ ಕ್ಲಿಯರ್ ಆಗಿ ಈಗಂತೂ ಸ್ಟಾರ್ಟ್ ಐತ್ರಿ CETನು ಮಾಡೋಮಂತ್ರಿ ತಯಾರಿ ರೀ ಆಮೇಲಿಂದ ಫಿಸಿಕಲ್ನು ಮಾಡೋದು ಸರ್ ಅದು ಏನಾಯ್ತು ಯಾಕಂದ್ರೆ ಇವರು ಊರಾಗಂತೂ ಪ್ರಾಕ್ಟೀಸ್ ಮಾಡಿಲ್ಲ ಮನೆ ಮಾಡಿಲ್ಲ ಒಟ್ಟು ಬರೀ ಕಾಲೇಜ್ ಆಗ್ಯದ ಅಂದಂಗೆ ಐತ್ರಿ ಹಂಗಿದ್ರೆ ಮಾಡಂತವ್ರಿ ನಾ ಮಾಡಿಕೊಡ್ತೇನೆ ನನ್ನ ಭರವಸೆ ಹೇಳ್ರಿ ಫಿಸಿಕಲ್ ಆಯ್ತು CET ಕ್ಲಾಸ್ ಎರಡೂ ರೆಡಿ ಮಾಡಿ ನಾ ಕೊಡ್ತೀನಿ ಈಗ ಓದ್ಲಿ ಬಿಡ್ಲಿ ಬರ್ಯಾಕ್ ಬರ್ಲಿಲ್ಲ ಅಂದ್ರೂ ಅಷ್ಟ ಐತ್ರಿ ನಮ್ಮಲ್ಲಿ ಏನೈತ್ರಿ ಪೂರಾ ಅದನ್ನ ಹೇಳ್ತಾರೆ ಈಗ ಇವ್ರಿಗೆ ಏನು ಇಲ್ರಿ ಅಂತ ಪರಿ ತಿಳ್ಕೊಂಡಂಗ್ರಿ 8th ರೀ 10th ಮತ್ತ ಪ್ಲಸ್ PU ಲೆವೆಲ್ ರೀ ಇವ್ರ ಏನ್ ಕಲ್ತಾರಲ್ಲ ಇದ್ರ ಮ್ಯಾಗ ಅಷ್ಟ ಕೇಳ್ತಾರ ಕ್ವಶನ್ಗಳು ಎಲ್ಲಾ ರೀ ಫಿಸಿಕಲ್ ರೀ ಫಿಸಿಕಲ್ ನಾವ್ ಕಲಿಸ್ತಾರಮ್ಮ ನೀವ್ ಏನ್ ತಲೆ ಕೆಡ್ಸೋಬೇಡ್ರಿ ಇಲ್ಲಿ ಫಿಸಿಕಲ್ ರನ್ನಿಂಗ್ ಇವ್ರು ಅರ್ಧ ರೌಂಡ್ ಓಲ್ರಿ 100 ಮೀಟರ್ ಓಡ್ಲಿ 4 ಹೆಜ್ಜೆ ಓಲ್ರಿ ಅಟ್ಟೆ ಓಡಿದ್ರು ಸಾಕ್ರಿ ಅದ್ರ ಮುಂದೆ ಕ್ಲಿಯರ್ ಮಾಡಿಸ್ತಾರೆ ನೀವೇನು ತಲೆ ಕೆಡ್ಸೋಬೇಡ್ರಿ ಯಾಕಂದ್ರೆ ಹುಟ್ಟಿದಾಗಿಂದ ಯಾರು ಒಮ್ಮೆ ಓಡಂದ್ರೆ ಯಾರು ಓಡಾಕ್ ಸಾಧ್ಯನೇ ಇಲ್ರಿ ಆತರ ಏನಿಲ್ರಿ ಅಮ್ಮ ಪ್ರಾಕ್ಟೀಸ್ ನಾವ್ ಪ್ರಾಕ್ಟೀಸ್ ಮಾಡಿಸಿ ಇವರಿಗೆ ಪೂರಾ ರೆಡಿ ಮಾಡ್ಕೊಡ್ತೀವಿ ಮತ್ತೆ ಪ್ರತಿ ಸ್ಯಾಟರ್ಡೇಕೊಮ್ಮೆ ಇವರಿಗೆ ಡೆಮೋ ರ್ಯಾಲಿ ತಗೋತೀವಿ ಸರ್ 1600 ಮೀಟರ್ ಡೆಮೋ ರ್ಯಾಲಿ ಇರ್ತದೆ ಇವರಿಗೆ ಈ ಡೆಮೋ ರ್ಯಾಲಿ ಒಳಗೆ ಎಷ್ಟು ಟೈಮಿಂಗ್ ಬರ್ತದ 20 ನಿಮಿಷ ಅಲ್ರಿ 30 ನಿಮಿಷ ಬಂದ್ರು ಕೂಡ ಇವರಿಗೆ ಮತ್ತೆ ವಾರಕ್ಕೆ ಚೇಂಜ್ ಮಾಡಿಸ್ತೇವ್ರಿ ಇವ್ರಿಗೆ ನಾವು ಹೇಳಿದಂಗೆ ಡಯಟ್ ಎಟ್ ಮಾಡಿಸ್ತೇವ್ರಿ ಬಟ್ ವರ್ಕೌಟ್ ಮಾಡಿಸ್ತೇವ್ರಿ ಪ್ರತಿಯೊಂದು ಲೆಗ್ ವರ್ಕೌಟ್ ಆಯ್ತು ಆಮೇಲೆ ಕೋರ್ ವರ್ಕೌಟ್ ಆಯ್ತು ಸ್ಟ್ರೆಂತ್ ವರ್ಕೌಟ್ ಆಯ್ತ್ರಿ ಸ್ಟೆಪ್ ವರ್ಕೌಟ್ ರನ್ನಿಂಗ್ ಕುಂದಿರ್ಬೇಕಾರೆ ಅಷ್ಟೇ ಹೆಜ್ಜೆಗಳು ಕುಂದಿರ್ಬೇಕಾರೆ ಸ್ಟೆಪ್ ರೀ ಪ್ರತಿಯೊಂದು ಎಲ್ಲಾನು ಸ್ಟೆಪ್ ಬೈ ಎಲ್ಲ ರೂಢಿ ಮಾಡಿಸ್ತೇವ್ರಿ ಅವ್ರಿಗೆ ರೀ ಅಂದ್ರೆ ಸ್ವಲ್ಪ ಟೈಮ್ ತಗೋತದ ಅಷ್ಟ ಮತ್ತೇನಿಲ್ರಿ ಈಗ 2 ತಿಂಗಳಿಗೆ ಒಮ್ಮೆ ಅಂದ್ರೆ ಆಗಲ್ಲ ಹುಡುಗರು ಎಲ್ಲೇ ಓಡಾಡಿರ್ತಾವ ನಡೀತದ್ರಿ ಬಟ್ ಲೇಡೀಸ್ ಎಲ್ಲಿ ಓಡಾಡಿರೋದಿಲ್ರಿ ಅವ್ರಿಗೆ 1 ತಿಂಗಳು 2 ತಿಂಗಳು ಹೆಚ್ಚಿಗೆ ತಗೋತದ ಅಷ್ಟ ಮತ್ತೇನಿಲ್ರಿ ಬಟ್ ರಿಸಲ್ಟ್ ಅಂದ್ರೂ ಕೊಡಿಸ್ತೇನೆ ಟೈಮ್ ತಗೋತೈತ್ರಿ ಇಲ್ಲಿ ಎಲ್ಲಾ ಲೇಡೀಸ್ ಸಪ್ರೇಟ್ PG ರೀ ಇಲ್ಲಿ ರೀ ಲೇಡೀಸ್ ಸಪ್ರೇಟ್ PG ಇರ್ತದೆ ಕ್ಲಾಸಸ್ ಏನು ಕಂಬೈನ್ ಇರ್ತಾವ್ರಿ PT ಆಗಿರ್ಬೋದು ಮತ್ತು ಆಮೇಲಿಂದ CET ಕ್ಲಾಸಸ್ ಕಂಬೈನ್ ಇರ್ತಾವ್ರಿ ಬಟ್ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಏನಿರ್ತದ್ರಿ ಲೇಡೀಸ್ ಸಪ್ರೇಟ್ PG ಇವಾಗ ನಾನದನ್ನ ನಾವು ಹೋಗಂಗಿಲ್ರಿ ಅಲ್ಲಿ ಹ್ಯಾಂಡಲ್ ಎಲ್ಲ ಮೇಡಮ್ ಇರ್ತಾರೆ ನಮ್ಮ ಮಿಸ್ಸಸ್ ಅವರೇ ಹ್ಯಾಂಡಲ್ ಮಾಡ್ತಾರೆ ಗರ್ಲ್ಸ್ ಎಲ್ಲ PG ಇರಲ್ಲ ಅವರೇ ಟೋಟಲ್ ಇವ್ರದ್ದು ಏನು ಬತ್ತು ಎಲ್ಲ ಹೆಲ್ತ್ ಇದು ಬಂದ್ರು ಏನು ಬಂದ್ರು ಎಲ್ಲ ಅವರೇ ನಮ್ಮ ಮೇಡಮ್ ಅವರೇ ಎಲ್ಲ ಇದು ಮಾಡ್ತಾರೆ ಇನ್ಚಾರ್ಜ್ ಅವರೇ ಇರ್ತಾರೆ ಅವರೇ ಮಾಡ್ಕೊಡ್ತಾರೆ ಯಾಕಂದ್ರೆ ರೀ ಸರ ಇಲ್ರಿ ಇಲ್ಲೇ ಬಾಜು ರೀ ಇದು ಬಾಯ್ಸ್ PG ರೀ ಇಲ್ಲಿ ಮ್ಯಾಗಿಂದ ಆಫೀಸ್ ರೀ ತೆಳಗಿಂದ ಬಾಯ್ಸ್ PG ರೀ ಇಲ್ಲಿ ಬಾಜುನ ಗರ್ಲ್ಸ್ PG ರೀ
ಮತ್ತೆ ಹೊರಗಡೆ ಎಲ್ಲಿ ಬಿಡಂಗಿಲ್ರಿ. ಎಲ್ಲೇ ಹೊರಗೆ ಹೋಗ್ಬೇಕಂದ್ರೆ ಪರ್ಮಿಷನ್ ತಗೊಂಡ್ ಹೋಗ್ಬೇಕ್ರಿ. ಮತ್ತೆ ಈ ಊರಿಗೆ ಹೋಗ್ಬೇಕಂದ್ರೆ ಪರ್ಮಿಷನ್ ಕೇಳೇ ಕಳ್ಸವ್ರ. ಹಂಗಿದ್ರೆ ಕಳ್ಸಲ್ರಿ. ಯಾಕಂದ್ರೆ ಇಲ್ಲಿ ಲೆಟರ್ ಬರೆದು ಕಟ್ ಕಳ್ಸವ್ರ ನೋಡ್ರಿ. ಯಾವಾಗ ಹೋಗ್ತಿರಿ ಹೊರಗ, ಯಾವಾಗ ಬರ್ತೀರಿ ವಿತ್ ಟೈಮಿಂಗ್ ಹಿಡ್ಕೊಂಡು ಎಲ್ಲ ಇದು ಮಾಡ್ತಾರೆ. ಯಾಕಂದ್ರೆ ಮಾಡೋದು ಇವ್ರ ಸಂಬಂಧ ಒಳ್ಳೇದಕ್ರಿ ಅದು. ಹೌದಲ್ ಸರ್? ಈಗ ನಾಳೆ ಎಲ್ಲ ಹೊರಗೆ ಹೋಗಿದ್ದಲ್ರಿ, ಎಲ್ಲ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿದ್ರು, ನೀವು ಫೋನ್ ಹಚ್ಚಿ ನನಗೆ ಸರ್ ಅವಿ ಎಲ್ಲಿದಾಳ್ರಿ ಅಂದಾಗ ನಮಗೆ ರೆಸ್ಪಾನ್ಸ್ ಬೇಕಲ್ರಿ ಅದೆಲ್ಲ ಪ್ರತಿಯೊಂದು. ತಿಳಿತಮ್ಮ?